ಕರುಳಿನ ಕುಡಿ ಊ, ಕರುಳಿನ ಕುಡಿ. ರೂಪಾ, ಏನು ಮಾಡ್ತಾ ಇದೀಯಾ ರೂಪಾ? ಯಾಕೆ ಈ ರೀತಿ ಕುಂತಿದ್ಯಾ? ಏನ್ ಮಾಡ್ಲಿ ರೀ, ನನ್ನ ಮಗ ಈ ರೀತಿ ಮಾಡ್ಕೊಂಬಂದಲ್ಲ, ಅದೇ ಟೆನ್ಷನ್ ನಂಗೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಏನಿಲ್ಲ. ನಿನ್ನ ಮುಖ ನೋಡು ಹೇಗೆ ಬಾಡೋಗಿದೆ. ಹೋಗು, ಸ್ವಲ್ಪ ಜ್ಯೂಸ್ ಕುಡಿ, ಏನಾದರೂ ಹಿಂದಗಡೆ ತಿನ್ನು. ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಓಕೆ, ನಾನು ಆಫೀಸ್ಗೆ ಹೋಗಬೇಕು, ಯಾಕಂದರೆ ನಿನ್ನೆಯಿಂದ ಹೋಗಿಲ್ಲ. ಈ ಟೆನ್ಷನ್ ಒಳಗೆ ಆಫೀಸಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ನಂಬೋಕ್ಕಾಗಲ್ಲ. ಮನೇಲೇ ಹಿಂಗಿರ್ತಾರೆ, ಇನ್ನು ಆಫೀಸಲ್ಲಿ ಹೆಂಗಿರಬಾರ್ದು. ಅದಕ್ಕೆ ನಮ್ಮ ಆಫೀಸನ್ನ ನಾವೇ ಚೆನ್ನಾಗಿ ನೋಡ್ಕೋಬೇಕಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಬರ್ತೀನಿ. ಸರಿ ರೀ, ನೀವು ಊಟ ಮಾಡಿದ್ರ ಇಲ್ವೋ? ಆ, ನಿಂಗಮ್ಮನಿಗೆ ಹೇಳಿದ್ದೀನಿ ಅಡುಗೆ ಮಾಡೋಕ್ಕೆ, ಮಾಡಿದ್ಲಾ? ಟಿಫನ್ ಮಾಡಿದ್ರಾ? ಹಾಂ, ಅಡುಗೆ ಮಾಡಿದ್ಲು ನಿಂಗಮ್ಮ. ನಾನು ಊಟ ಮಾಡಿ ಡಬ್ಬೆಗೆ ಹಾಕ್ಕೊಟ್ಟಿದ್ದಾಳೆ. ಸ್ವಲ್ಪ ಕೆಲಸ ಭಾಳ ಇರೋದ್ರಿಂದ ನಾನು ಮಧ್ಯಾಹ್ನ ಬರಲ್ಲ. ಹಂಗೆ ಸರಿ, ಮೀನಾ ಎಲ್ಲಿ ಹೋಗೋಳ? ಸ್ವೀಟಿ ಹೊರಗೆ ಹೋಗಿದ್ದಾಳೆ. ಅಂದರೆ ಅವಳು ಸ್ವಲ್ಪ ಬೇಜಾರಾಗಿತ್ತೇನೋ, ಅವಳಿಗೆ ಈ ರೀತಿ ಅತ್ತಿಗೆ ಸಿಕ್ಬಿಟ್ಲು ಅಂತ, ಅದೇ ಸ್ವಲ್ಪ ಹೊರಗೆ ಹೋಗಿದ್ದಾಳೆ. ಸರಿ ರೂಪಾ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ, ಏನೋ ಒಂದು ದಾರಿ ಮಾಡೋಕ್ಕೆ ಬರುತ್ತೆ. ಹಾಂ, ಸರಿ ಆಯಿತು, ನೀವು ಹೋಗಿ ಬನ್ನಿ. ರೂಪಾ, ರೂಪಾ, ಓ ಬಂದ್ರ ಅತ್ತೆ? ಮನೆ ಹಾಳೆಲ್ಲ ಮಾಡಿದ್ದಾಯ್ತು, ಈಗ ಏನು ಮಾಡಬೇಕು ಅಂತ ಬಂದಿದ್ದೀರಾ ಎಲ್ಲರೂ? ನನ್ನ ಮಗನ ಮನೆಗೆ ನಾನು ಬರೋಕ್ಕೆ ಯಾರ ಪರ್ಮಿಷನ್ನು ತಗೋಬೇಕಾಗಿಲ್ಲ ರೂಪಾ. ಓಹೋ, ಎಲ್ಲಿದೆ ಅತ್ತೆ ನಿಮ್ಮ ಮಗನ ಮನೆ? ಇದು ನನ್ನ ಮನೆ, ನಮ್ಮ ಅಪ್ಪ ಅಮ್ಮ ಕೊಟ್ಟ ಮನೆ. ಇದು ನನ್ನ ಆಸ್ತಿ, ಗೊತ್ತಾ? ಬರೀ ಇಲ್ಲಿ ನಿಮ್ಮ ಮಗ ತಿನ್ನೋದು ಉಣ್ಣೋದು, ಅದು ತಿಂದಿದ್ದಕ್ಕೆ ಕೆಲ್ಸಕ್ಕೆ ಹೋಗೋದು, ಇಷ್ಟೇ ಕೆಲಸ ಮಾಡ್ತಾನೆ. ಇದೆಲ್ಲ ಆಸ್ತಿ ಒಡ್ತೀನಿ ನಾನು, ಗೊತ್ತಾ? ಹೌದಮ್ಮ, ಹೌದು, ಆಸ್ತಿ ಐತಿ, ಇಲ್ಲ ಅನ್ನಂಗಿಲ್ಲ. ನಿನ್ನ ಆಸ್ತಿ ಇದ್ದಿದ್ದಕ್ಕೆ ತಾನ ನೀನು ನನ್ನ ಮಗನ ಮದುವೆ ಆಗಿದ್ದು. ನನ್ನ ಮಗ ಏನೇ ಮದುವೆ ಆಗ್ತಿದ್ದ? ನೀನು ಆಸ್ತಿವಂತಲೇ ಇರೋದಕ್ಕೆ, ನನ್ನ ಮಗ ಎಜುಕೇಟೆಡ್ ಇರೋದಕ್ಕೆ ನೀನು ಅವನ ಇಷ್ಟಪಟ್ಟು ಮದುವೆ ಆಗಿದೆಯಾ. ನಾವೇನು ಬಾರಮ್ಮ ನನ್ನ ಮಗನ ಮದುವೆ ಬಾ ಅಂತ ಕರೆದಿರಲಿಲ್ಲ. ನನ್ನ ಮಗ ಏನು ನಿನ್ನ ಹಿಂದೆ ಬಿದ್ದಿರಲಿಲ್ಲ. ನೀನೇ ನನ್ನ ಮಗನ ಹಿಂದೆ ಬಿದ್ದು ಲವ್ ಮಾಡಿ ಮದುವೆ ಆಗಿದೆಯಾ. ತಪ್ಪು ಇರೋದು ನಿಂದು. ಆಮೇಲೆ ಈ ರೀತಿ ಎತ್ತಿ ಮಾತಾಡೋದು ಸರಿಯಲ್ಲ. ಮಗ ಎಲ್ಲಿ ಇರ್ತಾನೋ ಅಲ್ಲೇ ತಂದೆ ತಾಯಿ ಇರಬೇಕು ಅಂತ ರೂಲ್ಸ್ ಇದೆ. ಅಂಥದ್ರಲ್ಲಿ ನನ್ನ ಮೊಮ್ಮಗ ಮತ್ತು ನನ್ನ ಮೊಮ್ಮಗಳನ್ನು ನಾನು ಒಂದೇ ಮನೆಯಲ್ಲಿ ಇಟ್ಟಿದ್ದೀನಿ. ಅದಕ್ಕಾಗಿ ನಾನು ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕಲ್ಲ. ನೀನು ಹೆಂಗೆ ನೋಡ್ಕೋತೀವಿ ಏನೋ ಅನ್ನೋದೇನು ಗೊತ್ತು. ಅದಕ್ಕೆ ನಾನು ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು. ನೋಡಮ್ಮ ಸೊಸೆ, ನೀನು ಈ ರೀತಿ ಮಾತಾಡೋದು ಸರಿಯಲ್ಲ. ಇಲ್ಲಿ ನಾವೇನು ಬೇರೆದವರಲ್ಲ. ನನ್ನ ಮಗನ ಮನೆಗೆ ನಾವು ಬಂದಿದ್ದೀವಿ, ನೀನು ಬೇಡ ಅನ್ನೋಕ್ಕೆ ಆಗಲ್ಲ. ಈ ರೀತಿ ಬೇಡ ಅನ್ನೋದಾರಿ ನಿನ್ನ ಮಗನೂ ನಮ್ಮ ಜೊತೆ ಕಳಿಸ್ಬಿಡು. ಆವಾಗ ನಿನ್ನ ಮಗ ನೀನು ಬಿಟ್ಟು ಹೋಗಿದ್ದು ಅರಿವು ನಿನಗಾಗುತ್ತೆ. ನಿನಗೂ ಒಬ್ಬ ಮಗ ಇದ್ದಾನೆ, ನೆನಪಿರಲಿ. ನಾಳೆ ಅವನು ಇದೇ ರೀತಿ ಮಾಡಿದ್ರೆ ನೀನು ನಿನ್ನ ಮಗನ ಮನೆಗೆ ಹೋಗ್ತೀಯಾ ಇಲ್ವೋ? ನನ್ನ ಮಗ ಯಾಕೆ ಆ ರೀತಿ ಮಾಡ್ತಾನೆ? ನನ್ನ ಮಗ ಮನೆ ಬಿಟ್ಟು ಹೋದ್ರೂ ನನಗೇನು ಕಮ್ಮಿ ಆಗಿದೆ? ನನಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ನಾನು ಈ ಆಸ್ತಿಲಿ ಬೇಕಾದಂಗೆ ಇರ್ಬೋದು, ಸಾಯೋವರೆಗೂ ಚೆನ್ನಾಗಿರ್ತೀನಿ. ಇದೇ ನಿನಗೆ ಕೊಬ್ಬು ಜಾಸ್ತಿ ಆಗಿರೋದು. ತಿಂದನ್ನ ಮೈಗೆ ಹತ್ತಾ ಇಲ್ಲ. ಅದು ಏನು ನೆನಪಲ್ಲಿ ಇಟ್ಕೊಂಡು ಅತ್ತೆ ಮಾವ ದೊಡ್ಡವ್ರು ಹಿರಿಯರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ತಿಳ್ಕೊ, ಆಮೇಲೆ ಮಾತಾಡು. ರಾಧಾ, ಹೇ ರಾಧಾ. ಓಹೋ, ರಾಧಾ ರಾಧಾ ಅಂತ ಅವಳ ಹೆಸರು ಬೇರೆ ಕೇಳ್ತಾ ಕೇಳ್ತಾ ನನ್ನ ತಲೆ ಗುತ್ತಾ ಇದೆ. ಛೀ, ಎಲ್ಲ ಬೆಕ್ಕರ್ಗಳು ಬಂದು ನನ್ನ ಮನೇಲಿ ಒಕ್ಕರ್ಸ್ಬಿಟ್ಟಿದ್ದಾವೆ. ಹೌದಮ್ಮ, ಹೌದು ಸೊಸೆ, ನಾವು ಬೆಗ್ಗರ್ಗಳೇ. ನೀನು ಒಳ್ಳೆಯವಳಾ? ಹೌದೌದು, ನಿನಗೆ ಎಲ್ಲಿಂದ ಆಕಾಶದಿಂದ ಇಳಿದ್ಬಿಟ್ಟು ನೀನು ಆಸ್ತಿನ ಒಮ್ಮೆ ಗಳಿಸ್ಬಿಟ್ಟ? ಇಲ್ಲ, ನೀನು ದುಡಿದು ಮಾಡಿ ನಿನ್ನ ತಂದೆ ಕೊಟ್ಟಿರೋಂಥ ಭಿಕ್ಷೆ ಇದು ನಿನಗೆ. ನೀನು ಬೆಗ್ಗರಿನ, ನಾವು ದುಡಿದು ತಿಂತೀವಿ. ಆದರೆ ನೀನು ನಿನ್ನ ತಂದೆ ಕೊಟ್ಟಿರೋ ಆಸ್ತಿಲಿ ಬೆಗ್ಗರಾಗಿ ತಿಂತಾ ಇರೋದು. ನನ್ನ ಮಗನು ದುಡಿದು ಈಗೆಲ್ಲಿ ಕೂತಿದೆಯಲ್ಲ ಸೋಫಾದ ಮೇಲೆ, ನಿನಗೆ ತುತ್ತು ಅನ್ನ ಹಾಗೆ ಬಂದು ಬೀಳುತ್ತಾ? ನನ್ನ ಮಗ ಅದನ್ನು ಬೆಳೆಸ್ಕೊತ ಹೋಗ್ತಾ ಇದ್ದಾನೆ, ದುಡಿತಾ ಇದ್ದಾನೆ. ಅವನ ತಲೆಯಲ್ಲಿ ಇದನ್ನು ದುಡಿಬೇಕು, ಬೆಳೆಸ್ಬೇಕು, ಇದನ್ನು ಇನ್ನೂ ಡಬಲ್ ಮಾಡಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಅವನು ಕಷ್ಟಪಟ್ಟು ದುಡಿತಾ ಇದ್ದಾನೆ. ದುಡ್ದು ಅವನು ಗಳಿಸ್ತಾ ಇದ್ದಾನೆ. ನೀನು ಇಲ್ಲಿ ಕುಂತು ತಿಂದರೆ ಇದು 1 ವರ್ಷನೂ ಬರಲ್ಲ ನಿಮ್ಮಪ್ಪನ ಆಸ್ತಿ, ಗೊತ್ತಾಯ್ತಾ? ನೀನು ಸಾಯೋವರೆಗೂ ಬರ್ತೈತೆ ಅಂದ್ಕೊಂಡಿದ್ಯಾ? ಈಗಿನ ಕಾಲದಲ್ಲಿ ದುಡಿದು ತಿನ್ನೋರಿಗೆ ಗತಿ ಇಲ್ಲ, ಅಂಥದ್ರಲ್ಲಿ ನೀನು ಈ ರೀತಿ ಕುಂತು ತಿಂತೀನಿ ಅಂದರೆ ನಿನಗಾಗತ್ತಾ? ಅಷ್ಟೊಂದು ದುಬಾರಿ ಆಗಿರೋ ಕಾಲ ಗೊತ್ತಾ ಇದು? ನೋಡ್ಕೊಂಡು ಮಾತಾಡು. ನನ್ನ ಮಗನ್ನ ಏನೋ ಮಾಡಿ ನಾವು ಉಸ್ಲಾಯಿಸಿ ಕರ್ಕೊಂಡು ಹೋದ್ರೂ ನೀನು ಒಬ್ಬಳೇ ಆಗ್ತೀಯ. ಬನ್ರಿ ಹೋಗೋಣ, ಇವ್ರ ಜೊತೆ ತಲೆ ಹೊಡ್ಕೊಂಡ್ರೆ ಅಷ್ಟೇ.
ಛೇ, ಎಲ್ರು ನಂಗೆ ಬುದ್ಧಿ ಹೇಳೋರೇ ಆಗ್ಬಿಟ್ರು. ಈ ಅತ್ತೆ ಕತ್ತೆ ಮಾವ ಲೊಟ್ಟೆ ಛೀ, ಈ ರೀತಿ ಎಲ್ಲ ಸಹಿಸ್ಕೊಂಡು ನಾನು ಹೀಗೆ ಇರ್ಬೇಕು ಅಂತ ನಂಗೆ ತಿಳಿವತ್ತು. ಇವಳು ಅತ್ತೆ ಇದೆಯಲ್ಲ, ಇವಳೇ ಎಲ್ಲ ನನ್ನ ಮಗನ ತಲೆ ಕೆಡಿಸಿ ಆ ಹುಡುಗಿನ ಕಟ್ಟಿರೋದು. ರಾಧಾ, ರಾಧಾ, ಯಾಕೆ ರಾಧಾ ಮುಖಾನ ಈ ರೀತಿ ಬೇಜಾರಲ್ಲಿ ಇಟ್ಕೊಂಡಿದ್ಯಾ? ನೋಡಿಲಿ, ಇಲ್ಲಿ ನೋಡಮ್ಮ. ಹೇ ರಾಧಾ, ಯಾಕಮ್ಮ? ಮನೇಲಿ ಎಲ್ಲರೂ ಒಪ್ಕೊಂಡ್ರಲ್ಲ, ಅಪ್ಪ ಅಮ್ಮ ಎಲ್ಲರೂ ಒಪ್ಕೊಂಡ್ರು, ಯಾಕೆ ಈ ರೀತಿ ಬೇಜಾರಲ್ಲಿದೆಯಾ? ಖುಷಿಯಾಗಿರೋದು ತಾನೇ? ಇದೇ ತಾನೇ ನಮಗೆ ಬೇಕಾಗಿರುವಂಥದ್ದು. ಒಂದು ಹೆಣ್ಣಿಗೆ ತಾಳಿ ಕಟ್ಕೊಂಡು ಬಂದರೆ ಸಾಕು, ಮನೇಲಿ ಒಪ್ಕೊಂಡ್ಬಿಟ್ರೆ ಖುಷಿಯಾಗಿರುತ್ತೆ. ಅದೇ ನಮಗೆ ಬೇಕಾಗಿರೋದು. ಆಗಿದ್ದು ಅದೇ ಈಗ. ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಅದು ಹಾಗಲ್ಲ ರೀ, ನನಗೆ ಇಲ್ಲಿದೇನು ಚಿಂತೆ ಇಲ್ಲ. ಅತ್ತೆ ಮಾವ ಎಲ್ಲ ಒಪ್ಕೊಂಡ್ರು. ಇದು ನನಗೆ ಎಲ್ಲ ಬರಬ್ಬರ ಆಗಿದೆ. ಅಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟು ಕೊರಗ್ತಿರ್ತಾರೋ, ಎಷ್ಟು ಅಳ್ತಿರ್ತಾರೋ, ನನ್ನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಅಂತ ನನಗೆ ತಲೆ ಕೆಟ್ಟಿದೆ ಗೊತ್ತಾ. ಅವ್ರಿಗೆ ಒಂದು ಮಾತು ಹೇಳ್ದು ಕೇಳದೆ ಓಡ್ ಬಂದ್ಬಿಟ್ಟೆ ನಾನು. ಶಿವ ಶಿವ, ಬಂದೆ ನಾನು ನಿಮಗೆ ಒಳ್ಳೆದು ಮಾಡಲು. ನಿಮ್ಮ ಇಬ್ಬರ ಜೋಡಿಯನ್ನು ನಾವೊಂದು ಮಾಡಿ ಹೋಗುವೆ. ರಾಧಾ, ನನ್ನ ರಾಧಾ, ದೀಪ, ನನ್ನ ರಾಧನ ದೀಪ, ನನ್ನ ರಾಧನ ದೀಪ. ಶಿವ, ಬಂದ್ಯಾ? ಅದು ಅಲ್ಲಿ ಊರಲ್ಲಿ ಅಪ್ಪ ಅಮ್ಮ ಎಷ್ಟು ಬೇಜಾರಾಗಿರ್ತಾರೋ. ನನಗಂತೂ ಇಲ್ಲಿ ನೆಮ್ಮದಿಯಿಂದ ಇರೋಕ್ಕಾಗ್ತಲ್ಲ ಶಿವ. ನೀನೇನು ಚಿಂತೆ ಮಾಡಬೇಡ ರಾಧಾ. ನಾನು ಈಗ ಅಲ್ಲೇ ಊರಿಗೆ ಹೋಗ್ತಾ ಇದ್ದೀನಿ. ಮನೆಯೆಲ್ಲ ನೋಡಿದೆ, ನನಗೆ ನೀರು ಬೇಕಾಗಿತ್ತು, ನೀರು ಕುಡ್ದೆ, ಅಲ್ಲಿ ಕಾಳುಗಳು ತಿಂದೆ, ಮನೆಯೂ ಚೆನ್ನಾಗಿದೆ. ನಿನ್ನ ಪರಿಸ್ಥಿತಿ ಇಲ್ಲಿಗೆಲ್ಲ ನೋಡ್ಕೊಂಡೆ ನಾನು. ನಿನಗೆ ಇಲ್ಲೆಲ್ಲ ಒಳ್ಳೇದಾಗಿತ್ತು. ಈಗ ಎಲ್ಲರೂ ಚಲೋ ಆಗಿದ್ದಾರೆ. ಅಲ್ಲಿ ಏನೇನಾಗಿದೆ ಅಲ್ಲಿ ನೋಡ್ಕೊಂಡು ನಾನು ನಿನಗೆ ತಿಳಿಸ್ತೀನಿ. ಇಲ್ಲ ಅಂದ್ರೆ ನಾನೇ ಬರ್ತೀನಿ, ಬಂದು ನಿನ್ಗೆ ಹೇಳ್ಬಿಟ್ಟು ಮತ್ತೆ ಹೋಗ್ತೀನಿ. ಮತ್ತು ಅಲ್ಲಿ ಏನಾದರೂ ತೊಂದರೆ ಇದ್ರೆ ನಿನಗೆ ತಿಳಿಸ್ತೀನಿ. ಹಿಂಗ್ ಮಾಡ್ತೀನಿ, ಅಲ್ಲೂ ಇಲ್ಲೂ ಇರ್ತೀನಿ ನಾನು ರಾಧಾ. ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ಸರಿ ಶಿವ, ಅಷ್ಟೇ ಮಾಡು, ನನಗೂ ಒಳ್ಳೇದಾಯ್ತು. ನೀನು ಬಿದಿಯಲ್ಲ ನನಗೆ. ಅಲ್ಲಿ ಅಪ್ಪ ಅಮ್ಮ ಮತ್ತೆ ಗೌರಿ ಅಜ್ಜಿ ಅಂತೂ ಊರಿಗೆ ಬಂದಿಲ್ಲ, ಅಲ್ಲೇ ಹೋಗಿದ್ದಾರೆ. ಅವರೆಲ್ಲರೂ ಹೇಗಿದ್ದಾರೆ? ಖುಷಿಯಾಗಿದ್ದಾರ? ಏನ್ ನನ್ನ ಸಂಬಂಧ ಕೊರಗ್ತಾ ಇದ್ದಾರ? ಏನ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಡು ಬಂದಂಗೆ ಹೇಳು ಶಿವ, ಪ್ಲೀಸ್ ಶಿವ. ಆಯ್ತು ರಾಧಾ, ನೀನೇನು ಇಷ್ಟೊಂದು ಕೇಳ್ಕೋಬೇಕಾ ನನ್ನ? ಆಯ್ತು ತಗೋ, ನಾನು ಹೋಗಿ ಬರ್ತೀನಿ. ಇನ್ನೇನು ರಾಧಾ, ಸಂತೋಷನಲ್ಲ? ಶಿವ ಎಲ್ಲ ತಿಳಿಸ್ತೀನಿ ಅಂತ ಹೇಳಿದಾನೆ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇನ್ನು ಇಲ್ಲಿ ನೀನು ಎಲ್ಲರನ್ನೂ ನಿನ್ನ ಹೊಲಿಸ್ಕೊಳಕ್ಕೆ ನೋಡು. ಅತ್ತೆ ಮಾವನ ಎಲ್ಲರನ್ನೂ ಹೊಲಿಸ್ಕೊ ನೀನು. ಆವಾಗ ನಿನಗೆ ಒಳ್ಳೇದಾಗುತ್ತೆ. ನಮ್ಮ ಅಪ್ಪ ಅಮ್ಮನೂ ಒಳ್ಳೆಯವರೇ, ಸ್ವಲ್ಪ ದುಡ್ಡಿನ ಅಹಮಿದೆ, ಅದನ್ನು ನೀನು ಇಳಿಸ್ಬೇಕು ಅಷ್ಟೇ. ಆಯ್ತು ರೀ, ಸರಿ, ನೀವು ಹೇಳ್ದಂಗೆ ಆಗ್ಲಿ. ರಾಧಾ, ಅಜ್ಜಿ ಬಂದ್ರ? ಅಜ್ಜಿ ಹೂನಮ್ಮ ರಾಧಾ, ಬಂದ್ವಿ. ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ ರಾಧಾ. ನಾನು ನಿನ್ನ ಸಂಬಂಧ ಆಗಿ ನಿಮ್ಮ ಅಜ್ಜನ್ನು ಇಲ್ಲೇ ಕರ್ಕೊಂಡು ಬಂದ್ಬಿಟ್ಟೆ ಗೊತ್ತಾ. ಇವ್ರು ಬರಲ್ಲ, ನಾನು ಊರು ಬಿಟ್ಟು ಬರಲ್ಲ ಅನ್ನತ್ತಿದ್ರು. ನೀನು ಇಲ್ಲಿ ಬಂದಿದ್ಯಲ್ಲ, ನನಗೆ ನಾವು ಊರೇ ಬೇಡ ಅನಿಸ್ಬಿಡ್ತು. ಯಾಕಂದ್ರೆ ಆ ಊರಲ್ಲಿರೋ ಮಗಳು ನೀನು ಬಂದಿದ್ಯಾ ಅಂದಮೇಲೆ ಇಲ್ಲೇ ಇರಬೇಕು ಅಂತ ಆಸೆಯಾಗಿ ಇವ್ರನ್ನ ಕರ್ಕೊಂಡು ಇವ್ರನ್ನ ಒಪ್ಸಿ, ಇವರು ಬೈತಾ ಇದ್ರು ನನ್ನ, ಯಾಕೆ ಹಿಂಗೆ ಎಲ್ಲರಿಗೂ ಹೇಳ್ದೆ ಕೇಳ್ದೆ ಮಾಡಿದೆ ಅಂತ. ಎಲ್ಲ ಕುಟುಂಬ ಒಂದಾಗುತ್ತೆ ಬನ್ನಿ ಅಂತ ಹೇಳಿ ನಾನು ಕರ್ಕೊಂಬಂದಿದ್ದೀನಿ ಗೊತ್ತಾ. ಹೌದಾ ಅಜ್ಜಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಜ್ಜಿ. ನನಗೆ ನನ್ನವರು ಅಂತ ಇಲ್ಲಿ ದೀಪಕನ ಬಿಟ್ಟರೆ ಯಾರೂ ಇಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ನೀವು ಅಜ್ಜ ಬಂದ್ಮೇಲೆ ನನಗೆ ಆನೆ ಬಲ ಬಂದಂಗಾಗಿದೆ ಗೊತ್ತಾ. ಅಜ್ಜ, ನನ್ನ ಮೇಲೆ ಕೋಪ ಇಲ್ಲ ತಾನೇ ಅಜ್ಜ? ಈಗ ಕೋಪ ಮಾಡಿಕೊಂಡು ಏನಾಗಬೇಕಾಗಿದೆ ಮೊಮ್ಮಗಳ? ಹಾಂ, ಈ ಮೊಮ್ಮಗಳಿಗಾಗಲಿ ಈ ಅಜ್ಜಿ ಮೇಲೆ ಒಂದು ಈಟ್ರ ಪ್ರೀತಿ ಇದ್ದಿದ್ರೆ ಜನ ಹಿಂಗೆ ಮಾಡ್ಕೋತಾನಂತ ಹೇಳಿದ್ರೆ ನಾನೇನು ಬ್ಯಾಡ ಅಂತಿದ್ದೇನ? ನಿನಗಾಗಲಿ ಮತ್ತು ದೀಪಕ್ಕಾಗಲಿ ಒಂದು ಈಟು ನನ್ನ ಮೇಲೆ ಅಜ್ಜ ಅನ್ನೋ ಪ್ರೀತಿ ಭಾವನೆ ಏನೂ ಇಲ್ಲ. ನಿಮ್ಮ ಇಷ್ಟ ತಿಳ್ದಂಗೆ ನಿಮ್ಮ ಅಜ್ಜಿಗೆ ಹೇಳ್ಕೊಂಡು ಮಾಡ್ಕೊಂಡಿದ್ದೀರಿ. ಈಗ ನನ್ನ ಅಜ್ಜ ಅಂತ ಕೇಳಿದ್ರೆ ನಾನು ಏನು ಮಾತಾಡ್ಸಲಿ ನಿನ್ನ? ಯಾಕೆ ಹಂಗೆ ಮಾತಾಡ್ತೀಯ ಅಜ್ಜ? ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ವಾ? ನನಗೆ ನಿನ್ನ ಮೇಲೆ ಭಾಳ ಪ್ರೀತಿ ಇದೆ ಗೊತ್ತಾ. ನಾನಂತೂ ನಿನ್ನ ಭಾಳ ಇಷ್ಟಪಡ್ತೀನಿ. ಆದರೆ ನನಗೆ ಏನು ಮಾಡಬೇಕು, ನನಗೆ ಇವಳನ್ನ ಬಿಟ್ಟಿರೋಕೆ ಆಗ್ತಾ ಇರಲಿಲ್ಲ. ಎಲ್ಲಿ ಇವ್ರ ಮನೇಲಿ ಕೊಡಲ್ವೇನೋ ಅಂತ ತಿಳ್ಕೊಂಡು ನಾನು ಸಾಯಕ್ಕೆ ಹೋದಾಗ ನನ್ನ ಅಜ್ಜಿ ಕಾಪಾಡಿ ಕರ್ಕೊಂಬಂದು ರಾಧನ್ ವಿಷಯ ಹೇಳಿ ನಮ್ಮನ್ನು ಇಬ್ಬರನ್ನು ಒಂದು ಮಾಡಿದ್ದಾರೆ. ಇದರಲ್ಲಿ ನನ್ನ ಏನಾದರೂ ರಾಧಾ ಸಿಗಲಿಲ್ಲ ಅಂದಿದ್ರೆ ನಾನು ಸತ್ತೋಗ್ಬಿಡ್ತಿದ್ನಿ ಅಜ್ಜ. ಹಂಗೇನು ತಿಳ್ಕೊಳಕ್ಕೆ ಹೋಗಬೇಡ ಅಜ್ಜ. ನನಗೆ ರಾಧನ್ ಬಿಟ್ಟು ಇರೋಕ್ಕಾಗ್ತಾ ಇರಲಿಲ್ಲ. ಅಜ್ಜಿ ಮಾಡಿದ್ದು ಒಳ್ಳೆಯದಾಗಿದೆ. ನಮಗೆ ಎಲ್ಲ ಅಜ್ಜಿಯಿಂದ ಒಳ್ಳೆಯದೇ ಆಗ್ತಾ ಇದೆ. ಎಲ್ಲರನ್ನೂ ಒಂದು ಮಾಡ್ತಾ ಇದ್ದಾರೆ ಅವರು. ಎರಡು ಕುಟುಂಬನೂ ಒಂದು ಮಾಡ್ತಾ ಇದ್ದಾರೆ.
ಎಲ್ಲ ಒಳ್ಳೇದಾಗುತ್ತಲ್ವ. ನಮಗೆ ಅಜ್ಜಿ ಅಜ್ಜನ ಆಶೀರ್ವಾದ ನಿಮ್ಮ ಆಶೀರ್ವಾದ ಇದ್ದರೆ ಸಾಕಜ್ಜ, ಇನ್ನೇನೂ ಬೇಡ ನಮಗೆ. ತಪ್ಪಾಯ್ತು ಅಜ್ಜ, ತಪ್ಪಾಯ್ತು ನಮ್ಮದು, ಕ್ಷಮಿಸ್ಬಿಡು ಅಜ್ಜ. ಸರಿ ಬಿಡಪ್ಪ, ಏನು ಮಾಡೋಕ್ಕಾಗತ್ತೆ, ಎಲ್ಲರೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನಿಮಗೆ ಏನು ತೊಂದರೆ ಆಗದಿರೋವಾಗ ನೋಡ್ಕೊಳಕ್ಕೆ ಬಂದಿರೋದು ನಾವು. ಹ್ಞೂ, ಈಗೇನು ಎಲ್ಲರೂ ಒಂದಾದ್ರಲ್ಲ, ಸಾಕು ಅಷ್ಟೇ, ಚೆನ್ನಾಗಿರೋಣ ಟೂರು. ಸರಿ ತಾತ, ಹಾಗೆ ಆಗಲಿ. ನಾನು ನಿಮ್ಗೊಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ. ನೀವೆಲ್ಲರೂ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರಿ. ಬೇಡಮ್ಮ ರಾಧಾ, ಅಲ್ಲಿ ನಿಮ್ಮ ಅತ್ತೆ ಒಬ್ಬಳೇ ಇದ್ದಾಳೆ. ನಾವು ಅಲ್ಲೇ ಹಾಲಲ್ಲಿ ಕುಂಡಿರ್ತೀವಿ. ನೀನು ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಾ. ಕಾಫಿ ಮಾಡ್ಕೊಂಡು ಬಂದು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಮ್ಮ. ದೇವರಿಗೆ ದೀಪ ಹಚ್ಚುವಂತೆ. ಸರಿ ಅಜ್ಜಿ, ಆಯಿತು. ನಾನು ಈಗ ಹೋಗಿ ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟು ನಾನು ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಹಚ್ತೀನಿ ಅಜ್ಜಿ. ಅಮ್ಮ, ಏನು ಯೋಚನೆ ಮಾಡ್ತಾ ಇದೀಯಮ್ಮ? ಏನೂ ಇಲ್ಲ ಮಗನೇ, ಏನು ಯೋಚನೆ ಮಾಡಲಿ, ಸುಮ್ಮನೆ ಬೇಜಾರಲ್ಲಿ ಕುಂತಿದ್ದೆ. ಎಲ್ಲರೂ ಒಂದಾದ್ರು, ಎಲ್ಲರೂ ಒಂದು, ನಾನೊಬ್ಳೆ ಒಂದು ಅಂತ. ಏನು ಮಾಡಲಿ? ಯಾಕಮ್ಮ ಅನ್ಕೋತೀಯ? ನೀನು ಪ್ರೀತಿಯಿಂದ ಇದ್ರೆ ನಾವೆಲ್ಲರೂ ಒಂದೇ ಅಮ್ಮ. ನಾನು ನೀನು ಬೇರೆ ಅಲ್ಲಮ್ಮ. ನಿನ್ನ ಮಗ, ಅವಳು ಬೇರೆ ಅಲ್ಲ. ನಿನ್ನ ಸೊಸೆ, ಇವರು ಬೇರೆ ಅಲ್ಲ. ನಿಮ್ಮ ಅತ್ತೆ ಮಾವ ಎಲ್ಲರೂ ನೀನು ಒಂದೇ ಥರ ನೋಡಿದ್ರೆ ಎಲ್ಲರೂ ಒಂದೇ ಆಗ್ತಾರೆ ಅಮ್ಮ. ಸರಿ ಆಯ್ತು ಬಿಡಪ್ಪ, ನೀನು ಇಷ್ಟಂಗೆ ಆಗ್ಲಿ, ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಅಮ್ಮ ರೀ, ಎಲ್ಲರಿಗೂ ಕಾಫಿ ಮಾಡ್ಲಾ? ಅವರು ರಾಧಾ ಅಮ್ಮ ಅವರು ಒಳಗಡೆ ಬಂದಿದ್ದಾರೆ ಕಾಫಿ ಮಾಡೋಕ್ಕೆ. ನಾನು ಬೇಡ ನಾನೇ ಮಾಡ್ತೀನಿ ಅಂತ ನಿಮ್ಮನ್ನು ಕೇಳಕ್ಕಂತ ಬಂದೆ ಅಮ್ಮವ್ರೆ. ಸರಿ, ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಾ. ರಾಧನ್ನು ಇಲ್ಲೇ ಕುಂದ್ರ ಕೇಳು, ಅವಳನ್ನ ಮಾಡಕ್ಕೆ ಹಚ್ಚಬೇಡ, ಸರಿನಾ? ಸರಿ ಅಮ್ಮವ್ರೆ, ನೀವು ಹೇಳ್ದಂಗೆ ಆಗಲಿ. ಎಲ್ಲರಿಗೂ ಕಾಫಿ ಮಾಡ್ತೀನಿ. ಹಾಗೆ ಎಲ್ಲರಿಗೂ ಸಾಯಂಕಾಲ ಹಬ್ಬದ ಊಟ ರೆಡಿ ಮಾಡ್ಲಾ ಮೇಡಮ್? ಹಬ್ಬದ ಊಟ ಏನು ಬೇಡ, ಸ್ವಲ್ಪ ಹೇಳ್ದಂಗೆ ಅಡುಗೆ ಮಾಡುವಂತೆ. ನಾನು ಸಾಯಂಕಾಲ ವೆರೈಟಿ ಅಡುಗೆನೇ ಹೇಳ್ತೀನಿ, ಯಾಕಂದರೆ ನನ್ನ ಮಗ ಬಂದಿದ್ದಾನೆ ಮನೆಗೆ, ನನಗೆ ಅದೇ ಖುಷಿ. ಸರಿ, ನಾನು ಅಡುಗೆ ಏನೇನು ಮಾಡಬೇಕು ಏನಿಲ್ಲ ಅಂತ ಆಮೇಲೆ ನಿಮಗೆ ಲಿಸ್ಟ್ ಹೇಳ್ತೀನಿ. ಈಗ ಎಲ್ರಿಗೂ ಕಾಫಿ ತೊಗೊಂಡು ಬಾ, ರಾಧನ್ನು ಇಲ್ಲೇ ಕಳಿಸು. ಓಕೆ ಮೇಡಮ್, ನೀವು ಹೇಳ್ದಂಗೆ ಆಗಲಿ.